ಬರಕ್ಕೆ ಹೇಳು. ಸರಿನಾ? ಇಲ್ಲಿ ನೋಡಿ, ನೀವು ನನಗೆ ಇಷ್ಟ ಆಯ್ತು, ಆದ್ರೆ ಸುಮ್ಮನೆ ಹಿಂದೆ ಮುಂದೆ ಬರಬೇಡಿ. ಏನಿದ್ರು ನನ್ನ ಅಪ್ಪನ ಹತ್ರ ಮಾತಾಡಿ. ಅದೇ ನಿಮ್ಮಪ್ಪ ಒಪ್ಪಿದಾರಲ್ಲ. ಒಪ್ಪಿದ್ರೆ ಶಾಸ್ತ್ರ ಪ್ರಕಾರ ಮಾತಾಡ್ಬೇಡ್ವಾ? ನನ್ನ ಅಪ್ಪ ಹೇಳೋದನ್ನೇ ನಾನು ಕೇಳ್ತೀನಿ, ಸರಿಯಾ? ಹೋಗು, ಹೇಗಿದ್ರು ನನ್ನೇ ಮದ್ವೆ ಆಗ್ಬೇಕು ನೀನು. ನಮ್ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನು ಹೇಳೋದ್ ನೀನ್ ಕೇಳ್ತೀಯಾ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ. ನಾನ್ ಬದುಕಿರೋದು ನೇಣು ಹಾಕೊಳ್ಳೋದು ನೀನ್ ತಗೊಳ್ಳೋ ನಿರ್ಧಾರದಲ್ಲಿ. ನಾನ್ ನಿನ್ ಜೊತೆ ಇರ್ಬೇಕಾ, ನೇಣು ಹಾಕೋಬೇಕಾ ಹೇಳು. ಹೌದು, ಈ ರೂಟಲ್ಲಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಎಲ್ಲಾನು ಒಂದು ಕಾರಣಕ್ಕೆ. ಏನು ಕೇಳಿದ್ರು ಕಾರಣ ಅಂತಾನೆ ಹೇಳ್ತಿದ್ಯಲ್ಲಪ್ಪ. ಸರಿ, ಅಲ್ಲಿ ಟಾರ್ಚ್ ಲೈಟ್ ಎಲ್ಲ ಕಾಣಿಸ್ತಿದ್ಯಲ್ಲ? ಹೌದು. ಹಾಗೆ ಗಾಡಿ ಸ್ವಲ್ಪ ಸ್ಲೋ ಮಾಡಿ. ಓ, ಅದು ಸರಿ. ನೀ ಆ ಪಾರ್ಟಿನ? ಕಾರಣ ಕೇಳಿದ್ರಲ್ಲ, ಎಲ್ಲಾನು ಇದಕ್ಕೆ ಹೈವೇ ಲಾರಿನಲ್ಲಿ ಬರೋದು. ಅರ್ಥ ಆಯ್ತು. ಅಲ್ಲಿ ನೋಡಪ್ಪ, ಮಕ್ಕದಲ್ಲಿ ಡಿಮ್ ಅಂಡ್ ಡಿಪ್ ತೋರಿಸ್ಕೊಂಡು ರೇಟ್ ಹೇಳ್ತಾ ಇದಾರೆ. 2 ಬೆಳ್ ತೋರಿಸಿ 200 ರೂಪಾಯಿ ಅಂತ ಹೇಳ್ತಿದ್ದಾಳೆ. ರೇಟ್ ಓಕೆನಾ? ಅದು ಓಕೆನೆ, ನೀವು ಗಾಡಿ ನಿಲ್ಸಿ. ಇವಳು ಬೇರೆ ಬೆಳ್ಳೆ ಕೆಳಗಿಳಿಸ್ತಾ ಇಲ್ಲ. ಹೌದು, ನೀವ್ ಇಳಿಯಲ್ವಾ? ಹೇ ತಂದ, ನೀನ್ ನನ್ಗೆ ಹೇಳ್ತಿದ್ಯಾ? ನಾನ್ ರೆಗ್ಯುಲರ್ ಆಗಿ ನಿಲ್ಸೋ ಜಾಗನೇ ಇದೆ ಕಣೋ. ನಮ್ಗೆ ಮುಂದೆ ನಿಂತಿರೋದು ಸೆಟ್ ಆಗಲ್ಲ, ಹಿಂದ್ಗಡೆ ನಿಂತಿದೆ ನೋಡು, ಅದೇ ನಮ್ಗೆ ಸೆಟ್ ಆಗೋದು. ಅದು ತುಂಬಾ ಡಿಮ್. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದು ಕುಡಿ. ಅಪ್ಪ, ಇದು ಉಪ್ಪಿನಕಾಯಿ. ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ? ಅದನ್ನ ಯಾಕೆ ಕೇಳ್ತೀರಾ? ಕ್ರೂರಿ ಮನುಷ್ಯನಾ? ಉರಿತಿದೆ, ಕೈ ನೋಡ್ಕೊಂಡು ಅಮ್ಮಿಕ್ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ, ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ, ಕಾಮದಾಸಲ್ಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡ್ಬಿಟ್ಟ. ಅಮ್ಮ, ಏನ್ ಹೇಳೋದು? ಏ ದನ, ಅಲ್ಲೇನ ಶಬ್ದ ಅಲ್ಲಿ?